ಈ ಸಲ ಶಾಪಕ್ಕೆ ಅವಳನ್ನ ಸಾಯಿಸೋ ಅವಶ್ಯಕತೆನೇ ಇಲ್ವೇನೋ ಅನ್ನಿಸ್ತಾ ಇದೆ. ಹಾಗಂದ್ರೇನು ಸ್ವಾಮಿ? ಅವಳು ಸ್ವಂತದವರೇ ಅವಳನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದಾರೆ. ಶಾಪಕ್ಕಿಂತ ಸ್ವಾರ್ಥ ಇನ್ನೂ ಶಕ್ತಿಶಾಲಿ ಶಾಸ್ತ್ರಿ ಅವರೇ. ಶಾಪ ಮನುಷ್ಯರನ್ನ ಮೃಗವಾಗಿ ಮಾಡಿಬಿಡುತ್ತೆ. ವಿವೇಚನೆ ಅನ್ನೋದು ಸತ್ತು ಹೋಗುತ್ತೆ. ಬಹುಶಃ ಇದು ಕಲಿಯುಗ ಧರ್ಮ ಇರ್ಬೋದು. ಅಂದರೆ ನೀವು ಹೇಳ್ತಾ ಇರೋದು ತನ್ನೋರ್ ಕೈಯಲ್ಲಿ ಅವಳು ಸತ್ತೋಗ್ತಾಳ ಸ್ವಾಮಿ? ಅವಳನ್ನು ಅಂತ್ಯ ಮಾಡೋದಕ್ಕೆ ಶಾಪ ಸ್ವಾರ್ಥ ಯುದ್ಧ ಮಾಡ್ತವೆ. ಯಾರು ಗೆಲ್ತಾರೋ ಕಾಲನೇ ಹೇಳಬೇಕು. ಇದರಲ್ಲಿ ಯಾರೇ ಗೆದ್ರು ಸೋಲೋದು ಮಾತ್ರ ಅವಳೇ. ಯಾವ ಕ್ಷಣದಲ್ಲಿ ಬೇಕಾದರೂ ಅವಳು ಸಾವಿನ ಕೂಗು ಕೇಳಿಸ್ಬೋದು. ನಾಣಿ ಸರ್, ಡೆಲಿವರಿ ದಿನ ನಮ್ಮ ಎಂಪ್ಲಾಯೀಸ್ಗೆ ಆಫೀಸ್ ವರ್ಕರ್ಸ್ಗೆಲ್ಲ ಪ್ರತಿಯೊಬ್ಬರಿಗೂ ಸ್ವೀಟ್ ಹಂಚ್ಬೇಕು, ನೆನ್ಪಿಟ್ಕೋ. ಆಲ್ರೆಡಿ ಸ್ವೀಟ್ಸ್ ಆರ್ಡರ್ ಮಾಡಿದ್ದೀನಿ ಸರ್. ಪುರೋಹಿತರಿಗೂ ಹೇಳ್ಬಿಟ್ಟಿದ್ದೀನಿ. ಪುರೋಹಿತರು ಯಾಕೆ ಬೇಕು? ಅಂದ್ರೆ ಮಗು ಹುಟ್ಟಿದ ಮೇಲೆ ಸಮಯ, ದಿನ, ನಕ್ಷತ್ರ, ಮುಹೂರ್ತ ಎಲ್ಲ ತಿಳ್ಕೊಂಡು ಜಾತಕ ಬರೀಬೇಕಲ್ಲ ಸರ್. ಅಂದ್ರೆ ಆ ಜಾತಕದ ಪ್ರಕಾರ ಆ ಬೇಬಿ ಭವಿಷ್ಯ ಇರುತ್ತಾ? ಹಾಗಂತ ಅಲ್ಲ ಸರ್, ಅದೊಂಥರ ನಂಬಿಕೆ. ಹುಚ್ಚು ನಂಬಿಕೆ ನಾಣಿ. ನನಗೆ ಅಂಥದ್ದೆಲ್ಲ ನಾನ್ ಸೆನ್ಸ್ ಅನ್ಸುತ್ತೆ. ಆದ್ರೂ ಕೆಲವೊಂದು ನಂಬಲೇಬೇಕು ಸರ್. ಯಾಕೆ? ಆ ನಂಬಿಕೆ ಮೇಲೆ ಅವರು ಬದುಕಬೇಕಾ? ಈ ಭೂಮಿ ಮೇಲೆ ಬದುಕೋ ಪ್ರತಿಯೊಬ್ಬ ಮನುಷ್ಯನು ಎಲ್ಲೋ ದೂರದಲ್ಲಿರೋ ಗ್ರಹ ನಕ್ಷತ್ರ ಡಿಸೈಡ್ ಮಾಡುತ್ತೆ ಅಂತಂದ್ರೆ ನನಗೆ ನಂಬೋದಕ್ಕಾಗ್ತಿಲ್ಲ. ಹಾಗಲ್ಲ ಸರ್. ಇನ್ನು 4 ದಿನದಲ್ಲಿ ಅವಳು ಸಾವು ಖಚಿತ. ನಾಣಿ ಸರ್, ಆ ಸೌಂಡ್ ನಿಮ್ಮ ಮೇಡಮ್ದೇ ಅಲ್ವಾ? ಮೇಡಮ್ಗೇನೋ ಆಗಿರ್ಬೇಕು ಅನ್ಸುತ್ತೆ ಸರ್. ಗಂಗಾ ಕೂಗದ್ಲಲ್ವಾ ಅಜ್ಜಿ? 3 ದಿನ ಮೊದಲೇ ಹೆರಿಗೆ ನೋವು ಶುರುವಾಗಿದೆ ಅನ್ಸತ್ತೆ. ಅಯ್ಯೋ ದೇವ್ರೆ, ಇದು ಹೆರಿಗೆ ನೋವಾ ಇಲ್ಲ ಶಾಪದಿಂದ ಹೀಗಾಗ್ತಿದ್ಯಾ? ಅಜ್ಜಿ, ಮೇಲ್ ಹೋಗಿ ನೋಡೋಣ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಅಯ್ಯಯ್ಯೋ, ಅಯ್ಯೋ. ಏನಿದು ಗಂಗಾ, ಒಬ್ಳೇ ನಗ್ತಿದ್ಯಲ್ಲ? ನೋಡಿದ್ರ ರೀ ನಿಮ್ ಮಗಳು ಮಾಡ್ತಿರೋ ತುಂಟಾಟ? ಬೆಳಗ್ಗೆನೆ ಮೇಡಮ್ಗೆ ಆಡೋ ಮನ್ಸಾಗಿ ನನ್ಗೆ ಒದ್ದಿತ್ತಿದ್ದಾಳೆ. ಅಮ್ಮ ನೋಡ್ರಿ, ನಿಮ್ ಮಗಳು ನಿಮಗ್ ಹಾಯ್ ಹೇಳಿದ್ಲು. ಗುಡ್ ಮಾರ್ನಿಂಗ್ ಅಪ್ಪ ಅಂದ್ಲು.
ಕಷ್ಟ ಆಗತ್ತೆ. ಹೊರಗೆ ಬಂದ್ಮೇಲೆ ಅಪ್ಪನ ಜೊತೆ ಆಡ್ಬೋದು. ಈಗ ಅಮ್ಮಂಗೆ ತೊಂದರೆ ಕೊಡಬೇಡ, ಕಾಮಾಗಿರು, ಗಲಾಟೆ ಮಾಡಬೇಡ. ಏನ್ರಿ ಈ ಮಾತು? ನನ್ಗೇನ್ ಕಷ್ಟ ಇಲ್ಲ, ಚೆನ್ನಾಗೇ ಇದೆ. ಇಲ್ಲ ಗಂಗಾ, ನಿನಗೆ ನೋವು ಕೊಡೋದು ನಮ್ಮ ಬೇಬಿ ಆದರೂ ಸರಿ, ನಾನು ಒಪ್ಕೊಳ್ಳಲ್ಲ. ಯಾರಿಂದ ಕೂಡ ನಿನಗೆ ಯಾವ ಕಷ್ಟನೂ ಬರಬಾರ್ದು. ನೀನು ಸಂತೋಷವಾಗಿರಬೇಕು. ನಿನ್ನ ಆನಂದದಲ್ಲೇ ನನ್ನ ಸ್ವರ್ಗ ಇದೆ. ಅಯ್ಯೋ ದೇವ್ರೆ, ಹುಟ್ಟೋ ಮಗುವಿಂದ ಕೂಡ ತನ್ನ ಹೆಂಡತಿಗೆ ನೋವಾಗಬಾರ್ದು ಅಂತ ನನ್ನ ಮೊಮ್ಮಗ ಬೇಡ್ಕೊತಿದ್ದಾನೆ. ಅಂಥದ್ರಲ್ಲಿ ಈ ವಂಶ ಶಾಪದಿಂದ ಈ ಅಮಾಯಕಿ ಬಲಿ ಆಗ್ತಾಳೆ ಅಂತ ಗೊತ್ತಾದರೆ ಅವನು ತಡ್ಕೋತಾನ? ಅವಳಿಲ್ದೇನೆ ಬದುಕ್ತಾನ? ಈ ವಂಶ ಬೆಳೆಯುತ್ತಾ? ಅಮ್ಮು ಚಂದ್ರಿಕಾ, ಅಬ್ಬ ಬಿಡ್ರಿ, ಇವಾಗ ಏನಾಯ್ತು ಅಂತ ಆತರ ಹೆದರ್ಕೊಂಡು ನಡುಕ್ತಿದ್ದೀರಾ? ಯಾವ ಶಬ್ದ ಕೇಳಿದ್ರು ಬುಲೆಟ್ ಸೌಂಡೇ ಕೇಳ್ತಿದೆ ಚಂದ್ರಿಕಾ. ಯಾವ ಮೂಲೆಯಲ್ಲೂ ನಿಂತ್ಕೊಂಡ್ರು ನಿತ್ಯ ನಮ್ಮನ್ನ ಶೂಟ್ ಮಾಡ್ತಾಳೆ ಅನಿಸ್ತಿದೆ. ಅವಳು ಮನೆಗೆ ಬರಲ್ಲ ಅಂತ ಹೇಳಿದ್ಲಲ್ಲ, ಧೈರ್ಯವಾಗಿರ್ರಿ. ನಿತ್ಯ ಶೂಟ್ ಮಾಡಿದ್ದು, ಅವಳು ಹೇಳಿದ ಮಾತು ಇನ್ನೂ ನನ್ನ ಕಿವಿಲಿ ಎಕೋ ಆಗ್ತಿದೆ. ನನ್ಗೆ ಕಾಲು ಕೈ ಆಡ್ತಾ ಇಲ್ವೇ? ಅಬ್ಬ ಹೆದರ್ಕೋಬೇಡ್ರಿ. ಅವಳು ಹೇಳಿದ ಕೆಲಸ ಮಾಡೋಕ್ಕಾಗ್ದಿದ್ರೆ ಹೆದರ್ಕೋಬೇಕು. ಗಂಗಾನ ಸಾಯಿಸೋದಕ್ಕೆ ಅಂತ ರೆಡಿಯಾಗಿ ಬಂದ್ಮೇಲೆ ನಮ್ಗೆ ಯಾಕೆ ಭಯ ಆಗ್ಬೇಕು? ಮಾತಲ್ಲಿ ಹೇಳೋದು ಈಸಿನೇ, ಮಾಡಿ ತೋರಿಸೋದು ಕಷ್ಟ. ಗಂಗಾನ್ ಸಾಯಿಸೋದು ನಮ್ ಕೆಲ್ಸ ಮಾತ್ರನೇ ಅಲ್ಲ, ಶಾಪದ ಕೆಲ್ಸ ಕೂಡ. ಗಂಗಾನ ಸಾಯಿಸೋದಕ್ಕೆ ಶಾಪ ನಮಗ್ ಸಹಾಯ ಮಾಡತ್ರಿ. ಓ ಶಾಪವೇ, ಬೇಗ ನಮ್ಗೆ ಸಹಾಯ ಮಾಡಿ ಪುಣ್ಯ ಕಟ್ಕೊಳ್ಳೆ. ಸತ್ತು ನಿನ್ ಹೊಟ್ಟೆಲ್ ಹುಡ್ತೀನಿ. ಛೀ, ಶಾಪದ ಹೊಟ್ಟೆಲ್ ಹುಟ್ಟೋದೇನ್ರಿ, ಅಸಹ್ಯ. ಅಯ್ಯಯ್ಯೋ, ಭಯ ಭಯ ಭಯಕ್ಕೆ ಏನ್ ಮಾತಾಡ್ತಿದ್ದೀನೋ ಅರ್ಥ ಆಗ್ತಿಲ್ವೇ? ಮೊದ್ಲು ಆ ಗಂಗಾ ಎಲ್ಲಿದ್ದಾಳೆ ನೋಡೋಣ ಬನ್ನಿ. ಅಹೋ, ಅಯ್ಯ. ಹೀಗೆ ಖುಷಿಯಾಗಿರ್ಬೇಕು. ಜ್ಯೂಸ್ ಕುಡಿಯಮ್ಮ. ಕುಡಿ. ಅಬ್ಬ ಸಾಕ್ರಿ. ಅಯ್ಯೋ ದೇವಾ, ಇದು ಮನೇನಾ ಇಲ್ಲ ಚಕ್ರವ್ಯೂಹನಾ? PMಗೂ ಕೂಡ ಇಷ್ಟು ಸೆಕ್ಯೂರಿಟಿ ಇರಲ್ವಲ್ಲೇ? ಬ್ಲ್ಯಾಕ್ ಕ್ಯಾಟ್ ಕಮಾಂಡರ್ ತರ ಆ ನಾಣಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ನಿಮ್ಮ ಅಜ್ಜಿ, CRPF ಪೊಲೀಸ್ ಆಗಿ ನಿನ್ನ ಅತ್ತಿಗೆ, ಆರ್ಮಿ ಮೇಜರ್ ತರ ಜೈ. ಎಷ್ಟು ಜನ ಗಂಗಾ ಸುತ್ತ ಇದ್ರೆ ನಾವ್ ಹೇಗ್ ಮರ್ಡರ್ ಮಾಡೋದು? ನಮ್ಗಾಗಲ್ಲ. ನಮ್ ಸಾವು ಖಾಯಂ. 6 ಅಡಿ 3 ಅಡಿ ರೆಡಿ ಮಾಡ್ಕೊಳ್ಳೋಣ. ಸುಮ್ನಿರ್ರಿ. ಗಂಗಾ ಸುತ್ತ ಎಷ್ಟೇ ಜನ ಇದ್ರೂ ಕೂಡ
ಜೈ ಒಬ್ಬ ಇಲ್ದೇ ಇರೋ ಹಾಗೆ ಮಾಡಿದ್ರೆ ಸಾಕು. ಜೈ ಇಲ್ದಿದ್ರೆ ಉಳಿದವ್ರನ್ನ ಮ್ಯಾನೇಜ್ ಮಾಡೋದು ತುಂಬಾನೇ ಈಸಿ. ಬೇರೆಯವ್ರು ಯಾರು ಹೋದ್ರು ಗಂಗಾನ ಬಿಟ್ಟು ಜೈ ಹೋಗಲ್ಲ. ನೋಡೋಣ, ಗಂಗಾನ ಬಿಟ್ಟು ಜೈ ಆಚೆ ಹೋಗೋ ಅವಕಾಶ ಬರ್ದೇ ಇರುತ್ತಾ? ಶಾಪ ಹಾಗೆ ಮಾಡದೇ ಇರುತ್ತಾ? ನಾನು ಅನುಭವಿಸ್ತಾ ಇರೋ ಸತಿವಿಯೋಗನ ನೀನು ಅನುಭವಿಸು. ನಿನ್ನ ತಲೆ ತಲಾಂತರಕ್ಕೆ ಈ ಶೋಕ ದಾಟೋ ಹಾಗಾಗ್ಲಿ. ಇದೇ ನನ್ನ ಶಾಪ. ಏನ್ ತಪ್ಪು ಮಾಡಿದಾಳೆ ಅಂತ ನನ್ನ ಮಗಳು ಸಾಯ್ಬೇಕು ಸ್ವಾಮಿ? ಮಾಡದೇ ಇರೋ ತಪ್ಪಿಗೆ ದೇವ್ರ ಹತ್ರ ಯಾಕೆ ಶಿಕ್ಷೆ ಕೊಡಬೇಕು? ಒಬ್ರು ಮಾಡಿರೋ ತಪ್ಪಿಗೆ ಇಡೀ ತಲೆಮಾರಿಗೆ ಯಾಕೆ ಶಿಕ್ಷೆ? ಬೇಡ ಸ್ವಾಮಿ, ಈ ತಲೆಮಾರಲ್ಲೇ ಎಲ್ಲ ಮುಗ್ದೋಗ್ಬೇಕು. ನಿಮ್ ಕಾಲ್ ಹಿಡ್ಕೊಂಡು ಬೇಡ್ಕೋತೀನಿ. ಬೇಡ. ಏಯ್, ಗಡ್ಡ ಬೆಳೆಸ್ಕೊಂಡಿರೋ ಪ್ರತಿಯೊಬ್ರು ಸ್ವಾಮೀಜಿನ? ಇವನು ದೇವ್ರ? ಯಾವ ದೇವ್ರು? ವೈಕುಂಠದಿಂದ ಬಂದವನ? ಕೈಲಾಸದಿಂದ ಬಂದವನ? ಸತ್ಯಲೋಕದಿಂದ ಬಂದವನ? ಏನೋ ಸುಪ್ರೀಂ ಕೋರ್ಟ್ ಜಡ್ಜ್ ತರ ಡೆತ್ ವಾರೆಂಟ್ ಕೊಡ್ತಿದ್ಯಲ್ಲ, 4 ದಿನದಲ್ಲಿ ಸಾಯ್ತಾರ? ಯಾರು ಸಾಯ್ತಾರೆ? ಮತ್ತೆ ಯಾಕೆ ಬಂದಿಯಮ್ಮ? ಬೇರೆ ದಾರಿ ಕಾಣದೆ ಬಂದೆ ಸ್ವಾಮಿ. ದಾರಿ ಎಲ್ಲ ಮುಚ್ಚೋಗಿದೆ. ಇದು ನಿನ್ನ ಮಗಳಿಗೆ ಅಂತ್ಯ ಬಿಟ್ಟರೆ ಆರಂಭ ಅಲ್ಲಮ್ಮ. ಹಾಗೆ ಹೇಳ್ಬೇಡಿ ಸ್ವಾಮಿ. ನಿಮಗೆಲ್ಲ ಗೊತ್ತು. ಈ ತಾಯಿ ಆಕ್ರಂದನೂ ಗೊತ್ತು. ಅದಕ್ಕೆ ಕೋಪ ಮಾಡ್ಕೊಳ್ದೆ ನನ್ನ ಜೊತೆ ಶಾಂತವಾಗಿ ಮಾತಾಡ್ತಾ ಇದ್ದೀರಾ. ಗಂಗಾ ನಾನು ಹೆತ್ತ ಮಗಳು. ಅವಳು ನನಗೆ ಹುಟ್ಟಿರೋ ಮಗಳು ಅಂತ 20 ವರ್ಷ ಆದರೂ ಗೊತ್ತಾಗಲಿಲ್ಲ. ಹುಟ್ಟೋದಾಗಲೇ ದೂರ ಆದ್ಲು. ಆಗರ್ಭ ಶ್ರೀಮಂತೆಯಾಗಿ ಹುಟ್ಟಿ ಅಷ್ಟ ದರಿದ್ರದಲ್ಲೇ ಬೆಳೆದ್ಲು. ಎಷ್ಟೋ ಕಷ್ಟಪಟ್ಲು. ಇವಾಗಲಾದರೂ ಸುಖ ಪಡ್ತಾಳೆ ಅನ್ಕೊಂಡ್ರೆ ಶಾಪ ಅವಳನ್ನ ಸಾಯಿಸತ್ತೆ ಅಂತ ಹೇಳ್ತಿದ್ದೀರಾ. ನನ್ನ ಮಗಳನ್ನ ಶಾಪದ ಬಾಯಿಗೆ ತಳ್ಳಿದ್ದು ನಾನೇ ಅಂತ ಒಪ್ಕೋತೀನಿ. ಪಶ್ಚಾತ್ತಾಪದಿಂದ ಒದ್ದಾಡ್ತಾ ಇದ್ದೀನಿ. ನನ್ನ ಮಗಳು ಈಗ ಗರ್ಭಿಣಿ, ತಾಯಿ ಆಗ್ತಿದ್ದಾಳೆ. ನಾನಾದರೂ 20 ವರ್ಷ ಆದಮೇಲೆ ನನ್ನ ಮಗಳನ್ನ ನೋಡಿದೆ. ಗಂಗಾ ತನ್ನ ಮಗುನ ನೋಡೋದ್ರೊಳಗೆ ಸಾಯ್ಬೇಕ ಸ್ವಾಮಿ? ಅವಳು ಎಷ್ಟೋ ಒಳ್ಳೆ ಕೆಲಸಗಳು ಮಾಡಿದ್ದಾಳೆ. ಆ ಪುಣ್ಯ ಯಾವುದೋ ಅವಳನ್ನು ಕಾಪಾಡಲ್ವಾ? ನನ್ನ ಹತ್ರ ಎಷ್ಟೋ ದುಡ್ಡಿದೆ. ನೀವೇನು ಮಾಡು ಅಂದರೂ ಅದನ್ನು ಮಾಡ್ತೀನಿ. ನನ್ನ ದುಡ್ಡಿಂದ 1000 ಜನನ ಕಾಪಾಡ್ತೀನಿ. ನೀವು ನನ್ನ ಮಗಳು ಒಬ್ಬಳನ್ನ ಕಾಪಾಡಿ ಸ್ವಾಮಿ. ನನ್ನ ಮಗಳೇನಾದರೂ ಪ್ರಾಣ ಬಿಟ್ಟರೆ ಒಳ್ಳೆತನಕ್ಕೆ ಅರ್ಥನೇ ಇಲ್ಲ ಸ್ವಾಮಿ. ಒಂದ್ಸಲ ಪ್ರಯತ್ನ ಮಾಡಿ. ನಾನು ಸರ ಕೊಟ್ಟು ಬೇಡ್ಕೊತಿದ್ದೀನಿ. ನನ್ನ ಮಗಳನ್ನ ಉಳಿಸ್ಕೊಡಿ ಸ್ವಾಮಿ. ಸ್ವಾಮಿ, ನೀವು ಪರಮಯೋಗಿಗಳು, ಹಿಮಾಲಯ ಸುತ್ತೋರು, ಮಾನಸ ಸರೋವರದಲ್ಲಿ ತಪಸ್ ಮಾಡಿದವರು, ಆ ಭಗವಂತನಿಗೆ ಹತ್ರ ಆದವರು. ನೀವು ಮನಸ್ಸು ಮಾಡಿದ್ರೆ ಪರಿಹಾರ ಸಿಗಬಹುದು. ಆ ಅಮಾಯಕಿಗೆ ಪ್ರಾಣಭಿಕ್ಷೆ ಕೊಡಿ ಸ್ವಾಮಿ. ಎದ್ದೇಳಮ್ಮ.
ಕೊನೆ ಪ್ರಯತ್ನವಾಗಿ ಒಂದು ಪರಿಹಾರ ಹೇಳ್ತೀನಿ, ಮಾಡ್ತೀರಾ? ಏನ್ ಮಾಡು ಅಂದ್ರೂ ಮಾಡ್ತೀನಿ ಸ್ವಾಮಿ. ಮಹಾಮೃತ್ಯುಂಜಯ ಹೋಮ ಮಾಡಿ. ಅದು ಕೂಡ ಇವತ್ತೇ, ಸೂರ್ಯಾಸ್ತಕ್ಕಿಂತ ಮೊದಲೇ ಮಾಡಬೇಕು. ಇದನ್ನ ಪರಿಹಾರ ಅಂತ ಹೇಳಲ್ಲ, ಆದರೆ ಫಲ ಖಂಡಿತವಾಗ್ಲೂ ಇದೆ. ಈ ಹೋಮನೆ ಅವಳ ಆಯುಷನ್ನು ಉಳಿಸೋ ಕೊನೆ ಆಯುಧ. ಖಂಡಿತ ಖಂಡಿತ ಆ ಹೋಮ ಮಾಡಿಸ್ತೀನಿ ಸ್ವಾಮಿ. ಈಗಲೇ ಏರ್ಪಾಡೆಲ್ಲ ಮಾಡಿಸ್ತೀನಿ. ಆ ಹೋಮ ಮಾಡಬೇಕಾಗಿರೋದು ನೀವಲ್ಲಮ್ಮ, ಶಾಪಗ್ರಸ್ತೆ ಆಗಿರೋ ಅವಳ ಗಂಡ. ನನ್ನ ಅಳಿಯ ಜೈ ಮಾಡಿಸ್ಬೇಕಾ? ಅವನು ನಾಸ್ತಿಕ ಅಲ್ಲ ಸ್ವಾಮಿ, ಇದೆಲ್ಲ ನಂಬಲ್ಲ, ಮಾಡೋದೂ ಇಲ್ಲ. ಬೇರೆ ದಾರಿನೇ ಇಲ್ಲ. ಸತ್ಯವಂತಕ್ಕೋಸ್ಕರ ಸಾವಿತ್ರಿ ಯಮಧರ್ಮನ ಹಿಂದೆ ಹೋದ ಹಾಗೆ ತನ್ನ ಹೆಂಡತಿ ಪ್ರಾಣಕ್ಕೋಸ್ಕರ ಅವನು ಪರಮಶಿವನನ್ನ ಬೇಡಲೇಬೇಕು. ಅವನ ಅಹಂ ಹೋಮಕುಂಡದಲ್ಲಿ ಸುಟ್ಟು ಬೂದಿ ಆದಾಗಲೇ ಅವಳ ಆಯಸ್ಸು ಗಟ್ಟಿಯಾಗೋದು. ನನ್ನ ಅಳಿಯ ಅಹಂಕಾರಿ ಅಲ್ಲ ಸ್ವಾಮಿ, ತುಂಬ ಒಳ್ಳೆಯವನು. ಆದರೆ ಅವನು ದೇವರನ್ನ ಪೂಜೆನ ನಂಬಲ್ಲ. ನೋಡಮ್ಮ, ಯಾವುದಕ್ಕಾದರೂ ನಂಬಿಕೆನೇ ಮುಖ್ಯ. ಹೇಗಾದರೂ ಅವನನ್ನು ಒಪ್ಪಿಸಿ ಹೋಮಕ್ಕೆ ಕರ್ಕೊಂಡು ಬಾ. ನೀವು ತಡ ಮಾಡಿದಷ್ಟು ಅವಳು ಮೃತ್ಯುಗಳಿಗೆಗೆ ಹತ್ರ ಆಗ್ತಾಳೆ. ಶಾಪಕ್ಕೆ ಶಕ್ತಿ ಹೆಚ್ಚಾಗುತ್ತೆ. ಸೂರ್ಯ ಮುಳುಗ್ತಾ ಇದ್ದಾನೆ ಅಂದರೆ ಅವಳ ಸಾವಿಗೆ ಸಮಯ ಹತ್ರ ಆದ ಹಾಗೆ. ಏನಮ್ಮ ರೂಪ ನೀನು ಹೇಳ್ತಾ ಇರೋದು? ಹೌದು ಅಜ್ಜಿ, ಗಂಗನ ಹೇಗಾದ್ರೂ ಕಾಪಾಡಬೇಕು ಅಂತ ಆ ಸ್ವಾಮಿ ಕಾಲು ಹಿಡ್ಕೊಂಡೆ. ಗಂಗನ ಬದುಕಿಸಿ ಅಂತ ಬೇಡ್ಕೊಂಡೆ. ಆ ಸ್ವಾಮಿ ಅದಾಗಲ್ಲ ಅಂತಾನೆ ಕಾರ್ಗತ್ಲಲ್ಲಿ ಚಿಕ್ಕ ಬೆಳಕನ್ನು ತೋರಿಸೋ ಹಾಗೆ ಒಂದು ಪರಿಹಾರನ ಹೇಳಿದ್ರು. ಮೃತ್ಯುಂಜಯ ಹೋಮ ಮಾಡಿಸಿದ್ರೆ ಗಂಗಾ ಬದುಕೋ ಅವಕಾಶ ಇದೆ ಅಂತ ಹೇಳಿದ್ರು. ಒಂದು ಹೋಮ ಅಲ್ಲ, ಎಷ್ಟು ಹೋಮ ಬೇಕಾದರೂ ಮಾಡಿಸ್ಬೋದು. ಆದರೆ ಹೋಮಕ್ಕೆ ಬರೋಕ್ಕೆ ಜೈ ಒಪ್ಕೋಬೇಕಲ್ಲ. ಹೇಗಾದ್ರೂ ಮಾಡಿ ಜೈನ ಒಪ್ಸಿ ಅಜ್ಜಿ ಹೋಮಕ್ಕೆ ಕರ್ಕೊಂಡು ಬನ್ನಿ. ನಿಂಗೆ ಗೊತ್ತಲ್ಲಮ್ಮ, ಅವನಿಗೆ ಗುಡಿ ಗೋಪುರ ಯಜ್ಞ ಹೋಮ ಅಂದರೆ ಇಷ್ಟ ಆಗಲ್ಲ. ದೇವ್ರನ್ನ ಅವನು ನಂಬೋದಿಲ್ಲ ಅಂತ ಅದರಲ್ಲಿ ಹೋಮಗೆ ಹೇಗೆ ಬರ್ತಾನೆ? ಜೈ ಹೇಗಾದ್ರೂ ಬರಲಿ ಅಜ್ಜಿ, ಜೈ ಬಂದರೆ ಮಾತ್ರ ಗಂಗಾ ಬದುಕೋದು. ಜೈಗೆ ನೀವು ನಿಜಾನೇ ಹೇಳ್ತಿರೋ ಇಲ್ಲ ಇನ್ನು ಹೇಗಾದ್ರೂ ಕನ್ವಿನ್ಸ್ ಮಾಡ್ತಿರೋ ನಿಮ್ಮಿಷ್ಟ. ಇವತ್ತು ನಡೆಯೋ ಹೋಮದಲ್ಲಿ ಜೈ ಇರಬೇಕು. ಅದು ಹಾಗಲ್ಲ ಅಮ್ಮ. ದಯವಿಟ್ಟು ಹಾಗಲ್ಲ ಅಂತ ಮಾತ್ರ ಹೇಳಬೇಡಿ. ನನಗೆ ನನ್ನ ಮಗಳು ಬೇಕು. ನನ್ನ ಮಗಳು ಇನ್ನೂ ಬಾಳಿ ಬದುಕಬೇಕು. ಒಬ್ಳು ತಾಯಿಯಾಗಿ ನಿಮ್ಮನ್ನು ಬೇಡ್ಕೋತಿದ್ದೀನಿ. ನಾನು ಕೇಳಿದ್ರೆ ಜೈ ಒಪ್ಪಲ್ಲ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಅಜ್ಜಿ, ನನ್ನ ಮಗಳನ್ನ ಕಾಪಾಡಿ. ಗಂಗಾ ನಿನಗೆ ಮಗಳು ಮಾತ್ರ ಅಲ್ಲಮ್ಮ, ನನ್ನ ಮೊಮ್ಮಗಳು, ನನ್ನ ಮನೆ ಸೊಸೆ, ನಮ್ಮ ವಂಶನ ಕಾಪಾಡೋಕೆ ಬಂದಿರೋ ಕುಲದೇವತೆ. ಜೈನ ಹೇಗಾದರೂ ಒಪ್ಸಿ ಹೋಮಕ್ಕೆ ಕರ್ಕೊಂಡು ಬರ್ತೀನಿ. ಬೇಗ ಬನ್ನಿ ಅಜ್ಜಿ, ಇಲ್ಲಿ ನಾನು ಹೋಮಕ್ಕೆ ಬೇಕಾಗಿರೋ ಏರ್ಪಾಟ್ ಮಾಡ್ತೀನಿ. ಸರಿನಮ್ಮ. ಭಗವಂತ, ಗಂಗಾನ ಬದುಕಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ಯಾ. ಜೈ ಮನ್ಸನ್ನ ಬದಲಾಯಿಸಿ ಅವನ್ನ ಹೋಮಗೆ ಹೇಗೆ ಕರ್ಕೊಂಡು ಹೋಗೋದು? ಹುಡುಕ್ತಿರೋ ಬಳ್ಳಿ ಕಾಲಿಗೆ ತಾಗೋದು ಅಂದರೆ ಇದೇ ಚಂದ್ರಿಕಾ. ಜೈ ಹೊರಗಡೆ ಹೋದರೆ ಗಂಗಾನ ಮುಗಿಸೋದು ನಮಗೆ ನೀರು ಕುಡಿದಷ್ಟು ಸುಲಭ ಆಗತ್ತೆ.